ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದಾಗ ಮಾತ್ರ ಸಮಾಜವನ್ನ ಬದಲಾವಣೆ ಮಾಡಲು ಸಾಧ್ಯ ಎಂದು ಯಲ್ಲರಾಂಪುರ ಕುಂಚುಟಿಗ ಮಠದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಹೇಳಿದ್ದಾರೆ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಚಿಕ್ಕಹಳ್ಳಿ ಗ್ರಾಮದಲ್ಲಿ ಕುಂಚುಟಿಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳಿಗೆ ದೊಡ್ಡ ಗುರಿ ಇದ್ದಾಗ ಏನ್ ಬೇಕಾದರೂ ಸಾಧಿಸಬಹುದು. ನೀವು ಚೆನ್ನಾಗಿ ಓದ್ತೀರಾ, ಉನ್ನತ ಶಿಕ್ಷಣವನ್ನ ಕಲಿಯುತ್ತೀರಾ ಅಂದ್ರೆ ಖಂಡಿತವಾಗಿ ನಿಮ್ಮ ಜೊತೆಯಲ್ಲಿ ನಮ್ಮ ಸಮಾಜ, ಶ್ರೀಮಠ, ಶಾಸಕರು ಹಾಗೂ ನಮ್ಮೆಲ್ಲರ ಮುಖಂಡರು ಕೂಡ ಜೊತೆಯಾಗಿರ್ತಾರೆ. ಶಿಕ್ಷಣ ಎಂಬುದು ಶಕ್ತಿ ಎಂಬುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಉನ್ನತ ಶಿಕ್ಷಣ, ಉನ್ನತ ಅಧಿಕಾರಿಗಳಲ್ಲಿ ಕೆಲಸ ಕಾರ್ಯವನ್ನ ಮಾಡಬೇಕಾಗಿದೆ. ಹಿಂದಿನ ಕಾಲದಲ್ಲಿ ಶಿಕ್ಷಣ ಎಂಬುದು ಶಕ್ತಿ ಎಂಬುದನ್ನ ತಾವೆಲ್ಲರೂ ಅರ್ಥ ಮಾಡಿಕೊಂಡು ಉನ್ನತ ಶಿಕ್ಷಣ, ಉನ್ನತ ಅಧಿಕಾರಿಗಳಾಗಿ ಕೆಲಸ ಕಾರ್ಯವನ್ನ ಮಾಡಬೇಕಾಗಿದೆ. ಹಿಂದಿನ ಕಾಲದಲ್ಲಿ ಶಿಕ್ಷಣ ಪಡೆಯುವುದು ಸಾಕಷ್ಟು ಕಷ್ಟವಾಗಿತ್ತು. ಇಂದು ಸರ್ಕಾರ, ಸಂಘ ಸಂಸ್ಥೆಗಳು, ಸಮಾಜ ಎಲ್ಲವನ್ನೂ ಕೂಡ ಇಂದು ಮಕ್ಕಳಿಗೆ ಕೊಡ್ತಾ ಇದ್ದು, ಶಿಕ್ಷಣ ಪಡೆಯುವವರು ಪೂರಕವಾಗಿ ಸಮಾಜಕ್ಕೆ ನಡೆದುಕೊಂಡಾಗ ಸಮಾಜದ ಅಭಿವೃದ್ಧಿ ಸಾಧ್ಯವಾಗುತ್ತೆ ಎಂದಿದ್ದಾರೆ. ಇನ್ನು ನಮ್ಮ ಸಮುದಾಯವೂ ಸಹ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯಾಗಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಸಹಕಾರವನ್ನ ಕೊಡಬೇಕು. ಗುಬ್ಬಿ ಪಟ್ಟಣದಲ್ಲಿ ನಮ್ಮ ಸಮುದಾಯಕ್ಕೆ ಸಮುದಾಯ ಭವನ ನಿರ್ಮಾಣ ಮಾಡುವುದಕ್ಕೆ ಶಾಸಕರು ಜಾಗವನ್ನ ಕೊಟ್ರೆ ಖಂಡಿತವಾಗಿ ಹೆಚ್ಚಿನ ರೀತಿಯ ಅನುಕೂಲವಾಗುತ್ತೆ ಎಂದಿದ್ದಾರೆ. ಪ್ರತಿಭಾ ಪುರಸ್ಕಾರವನ್ನ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಗ್ರಾಮೀಣ ಭಾಗದ ಮಕ್ಕಳನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮ್ಮೆಲ್ಲರೂ ಕೂಡ ತಿಳಿದಿರುವ ಹಾಗೆ ಬೆಂಗಳೂರು, ತುಮಕೂರು, ಡೆಲ್ಲಿ, ಹೈದರಾಬಾದ್ ಯಾವುದೇ ಭಾಗದಲ್ಲಿ ನಿಮ್ಗೆ ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಳಿರ್ಬೋದು, ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಇರಬಹುದು, ಯಾವ್ದಾದ್ರು ಕಾಲೇಜಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ನೀವು ಶ್ರೀಮಠವನ್ನಾದ್ರೂ ಸಂಪರ್ಕ ಮಾಡಬಹುದು. ಸನ್ಮಾನ್ಯ ಮುರಳೀಧರ ಹಾಲಪ್ಪನವ್ರನ್ನು, ಶಾಸಕರನ್ನ ಯಾರನ್ನೇ ಸಂಪರ್ಕ ಮಾಡಿದ್ರು ಕೂಡ ನಿಮ್ಗೆ ಶಿಕ್ಷಕರ ಸಹಕಾರವನ್ನು ಕೊಡ್ಲಿಕ್ಕೆ ಯಾವಾಗಲೂ ಕೂಡ ಸಿದ್ಧರಾಗಿರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಆಗ್ಬೇಕು, ಸಂಘಟನೆ ಆಗ್ಬೇಕು. ಇವತ್ತೆಲ್ಲ ತಾಲೂಕುಗಳಲ್ಲಿ ಸಮುದಾಯ ಜಾಗೃತಿ ಆಗ್ತದೆ. ಇವತ್ತು ಗುಬ್ಬಿಯಲ್ಲೂ ಕೂಡ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಳ್ಬೇಕು. ಈಗಾಗಲೇ ಶಾಸಕರು ನಾನು ತುಂಬಾ ವರ್ಷಗಳಿಂದ ಕೂಡ ಕೇಳ್ತಾ ಇದ್ದೆ. ಇವತ್ತೊಂದು ಕಾನೂನು ಮಾಡಿದ್ದಾರೆ. ಹಿಂದೆ 1 ಎಕರೆ 2 ಎಕರೆ ಅಂದ್ರೆ ಜಿಲ್ಲಾಧಿಕಾರಿಗಳೇ ಕೊಡ್ಬೋದಾಗಿತ್ತು. ಇವತ್ತು 1 ಕುಂಟೆ ನಮ್ಗೆ ಜಾಗ ಬೇಕು ಅಂದ್ರೂ ಕೂಡ ಸರ್ಕಾರಕ್ಕೆ ಹೋಗಿ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ನಮ್ಗೆ ಬರ್ಬೇಕು. ಗುರುತಿಸ್ಕೊಟ್ರೆ ಅವ್ರು ಇರೋದ್ರೊಳಗಡೆ, ಬಹುಶಃ ಬರೋದ್ರೊಳಗಡೆ ಈ ಬಾರಿ ಗುದ್ಲಿ ಪೂಜೆ ಮಾಡ್ಲಿ, ಬರೋ ವರ್ಷ ಅವ್ರು ಅನುದಾನ ಹಾಕಿ ಸಮುದಾಯವನ್ನು ಕಟ್ಕೊಡುವಂತ ಶಕ್ತಿ ಈ ವೆಂಕಟರಮಣ ಸ್ವಾಮಿ ಕೊಡ್ಲಿ ಅವರಿಗೆ ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ತೇನೆ. ಇವತ್ತು ಬಹುತೇಕ ನಾನು ನನ್ನ ಪಕ್ಕದಲ್ಲಿದ್ದಾರೆ ಅಂತ ನಾನು ಮಾತಾಡುವುದಿಲ್ಲ. ನೇರ ನಿಷ್ಠುರವಾದಿ, ಖಂಡಿತವಾದಿ ಅಂತ ಯಾರಾದ್ರೂ ನಮ್ಮ ಜಿಲ್ಲೆಯಲ್ಲಿ ಶಾಸಕರಿದ್ರೆ ಡಬಲ್ ಗೇಮ್ ಮಾಡೋ ಶಾಸಕರು ಇದಾರಿಲ್ಲ ಅಂತ ಹೇಳ್ತಿಲ್ಲ. ಡಬಲ್ ಗೇಮ್ ಮಾಡ್ದಂಗೆ ನೇರವಾಗಿರುವಂತ ಒಬ್ಬ ಶಾಸಕರಂದ್ರೆ ಅದು ವಾಸಣ್ಣ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ತುಂಬಾ ಬಾರಿ ನಾನು ಬೇರೆ ರೀತಿ ಜಗಳಾಡಿದ ಜಾಗದ ವಿಚಾರಕ್ಕೆ ತುಂಬಾ ಮನಸ್ತಾಪಗಳು ನನಗೂ ಅವ್ರಿಗೂ. ನಮ್ಗೆ ಜಾಗ ಕೊಡ್ಲಿಲ್ಲ ಅಂತೇಳಿ ಈಗಾಗಲೇ ಸಂದರ್ಭಗಳಲ್ಲಿ ಕೂಡ ಬರ್ತಾ ಈಗ ಅವ್ರಿಗೂ ವಯಸ್ಸಾಯ್ತು, ಸಮಾಜಕ್ಕೆ ಏನಾದ್ರು ಒಂದಿಷ್ಟು ಬಿಟ್ಟು ಹೋಗ್ಬೇಕು ಅನ್ನುವಂತ ಕೊಡುಗೆ ಅವರ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ವಿದ್ಯಾರ್ಥಿಗಳು ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣವನ್ನು ಪಡೆದಾಗ ಸಮಾಜದ ದಿಕ್ಕನ್ನ ಬದಲಾವಣೆ ಮಾಡಬಹುದು. ಆದರೆ ಇತ್ತೀಚೆಗೆ ಓದಿರುವವರಿಂದಲೇ ಸಮಾಜಕ್ಕೆ ಕಂಟಕವಾಗುತ್ತಿರುವುದು ದುರಂತ ಎಂದು ಬೇಸರ ವ್ಯಕ್ತಪಡಿಸಿದರು. ತಂದೆ ತಾಯಿ ನೀವು ಓದುವಂತಹ ಸಂದರ್ಭದಲ್ಲಿ ಕಷ್ಟ ಬಿದ್ದು ಓದಿಸಿ, ಕೆಲಸ ಕೊಡಿಸಿ ವಿದೇಶಕ್ಕೆ ಕಳುಹಿಸುತ್ತಾರೆ. ಆದರೆ ಅವರ ಕೊನೆಯ ದಿನದಲ್ಲಿ ನೀವು ಅವರನ್ನ ಬೀದಿಗೆ ಬಿಡುತ್ತಿರುವುದು ನೋಡಿದಾಗ ಇಂತಹ ಮಕ್ಕಳು ಬೇಕಾ ಎಂದು ಸಾಕಷ್ಟು ಪೋಷಕರು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಅನಾಥಾಶ್ರಮಗಳಿಗೆ ಸೇರಿಕೊಂಡಿದ್ದಾರೆ. ಹಾಗಾಗಿ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಕೂಡ ತಾವೆಲ್ಲರೂ ಕಲಿತುಕೊಳ್ಬೇಕು ಅಂತ ತಿಳಿಸಿದ್ರು. ಅವರನ್ನ ಹತ್ತಿನಿತಾ ಇಲ್ಲವ್ರೆ ಆಯ್ತು ಬಿಡು ಅಂತ ಹೇಳ್ಬಿಡು. ಪಕ್ಕದಾಗೆ ತಮ್ಮನ ಮನೆ, ಅವ್ರ ವ್ಯಾಜ್ಯ ಇಲ್ಲ, ಅಣ್ಣ ತಮ್ಮ ಚೆನ್ನಾಗೇ ಅವ್ರೆ. ನೀವು ತಮ್ಮನ ಮನೆ ಹೋಗಿ ಅಣ್ಣ ಎಲೆಕ್ಷನ್ ಬಿಡಿ ಓಟ್ ಹಾಕಂದ್ರೆ ನಮ್ಮ ಅಣ್ಣೇನು ಹೇಳ್ದ ಅಂತ ನಿಮ್ಮ ಅಣ್ಣ ಒಪ್ಪಿಕೊಂಡವ್ರು ಹಾಕ್ತಾರೆ ಅಂತ ನಾವು ಮೆಂಟ್ರು ಬಿಟ್ಟು ಹಾಕ್ಸ್ಕೊ ಹೋಗುದು. ಇದು ನಮ್ಮ ಒಗ್ಗಟ್ಟು. ಅವ್ರು ಕಿತ್ತಾಡಿದ್ರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿಟ್ಟಿವಿ, ಒಳಗಡೆ ಇಟ್ಕೊಂಡಿರ್ತೀವಿ. ಈ ನನ್ನ ಮಗಂಗೆ ಏನ್ ಮಾಡದ, ಇವನ್ ಹೆಂಗ್ ತೆಗಿಯನ. ನಾನ್ ನೋಡ್ತಾ ಇರ್ತಂತ ಬರ್ತಾರೆ ಎಲ್ಲ ಬರೋರು, ಎಲ್ಲಾರು ಅವ್ರೆಲ್ಲ ಜಟ್ಲೇ ಬರ್ತಾರೆ. ಅಣ್ಣ ಈ ಮಗನ ಹುಷಾರಣ್ಣ, ಒಂದ್ ಸ್ವಲ್ಪ ನೋಡ್ಕೊಳ್ಳೋಣ ಅಂತಿದ್ದಾರೆ. ನಾನು ಯಾವನೇನ್ ಹೇಳಿದ್ರು ಈ ಕಡೆ ಕೇಳ್ತೀರಿ, ಈ ಕಡೆ ಬಿಡ್ತೀರಿ. ಏನಾದ್ರೂ ಇತ್ತಾಳೆ ಕಿವಿರಾಗ್ಬಿಟ್ಟಿದ್ರೆ ಬಹುಶಃ ಏನೇನಾಗೋಗ್ಬಿಡೋದಲ್ಲಿ ಗೊತ್ತಿಲ್ಲ. ಅದನ್ನ ಮಾಡಬಾರ್ದು. ಯಾರು ಸಮಾಜಕ್ಕೆ ಒಳ್ಳೇದು ಮಾಡಬೇಕು.
ನಮ್ಮ ಕೈಲಿ ಆದ್ರೆ ಈ ಸಮಾಜಕ್ಕೆ ಒಳ್ಳೇದು ಮಾಡೋಣ. ಯಾವುದೇ ರೀತಿ ಕೆಟ್ಟದ್ ಬಯಸ್ತಕ್ಕಂಥ ಕೆಲಸವನ್ನ ಯಾರು ಕೂಡ ಯಾರಿಗೂ ಮಾಡಬಾರ್ದು. ನಾವ್ ಯಾಕೆ ಸೂರ್ಯಚಂದ್ರ ಇರತಕ್ಕ ಇರ್ತೀವ, ಸೂರ್ಯಚಂದ್ರ ಇರತಕ್ಕ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೇಡ. ನೋಡಿ, ನಾವು ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಯ, ಸತ್ಯ ಸಾಯ್ತೀವಿ. ಸಾಯಲ್ಲಾದಿದ್ರೆ ಏನೇನ್ ಮಾಡ್ಬಿಡ್ತೀವೋ ಗೊತ್ತಿಲ್ಲ. ಅದು ಗೊತ್ತಿದ್ರು ಅಲ್ಲ ದಾರಿಗೆ ಅಡ್ಡ ಹಾಕಿ ಕೂತವ್ರಿ. ಇನ್ನೆಷ್ಟು ವರ್ಷ ಇರ್ತಾರೋ ಗೊತ್ತಿಲ್ಲ ನನಗೆ, ಇನ್ನೆಷ್ಟು ವರ್ಷ ಇರ್ತಾರೋ ಗೊತ್ತಿಲ್ಲ. ನೋಡಿ, ಹುಟ್ತೀವಿ, ಸಾಯ್ತೀವಿ. ನಾವು ಹುಟ್ಟು ಸಾವಿರ ಮಧ್ಯೆ ಏನ್ ಮಾಡಿರ್ತೀವೋ ಅದು ಮಾತ್ರ ನಮಗೆ ಹೆಸರ್ತಕ್ಕಂಥದ್ದು. ನಾನು MLA ಆಗಿದ್ದೀನಿ, ಒಳ್ಳೇದಪ್ಪ, ಎಲ್ಲಾರ್ಗು ಒಳ್ಳೇದ್ ಮಾಡ್ಕೊಂಡು ನಿಂಗೆ ಯಾರು ಬದಗೆಯೋದು, ಈ ರೋಡಿಗೆ ತೊಂದರೆ ಮಾಡೋದು ನೋಡ್ತಾ ಇದ್ದೀರಲ್ಲ, ಅದನ್ನ ಈ ರೀತಿ ಜನಗಳೇ ಜಾಸ್ತಿ ಆಗಿರ್ತಕ್ಕಂಥದ್ದು. ಮಾಡಬಾರ್ದು. ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ಮಾತನಾಡಿ, ಮುಂದಿನ ದಿನಗಳಲ್ಲಿಯೂ ಕೂಡ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸೇರಿ ಮುಂದಿನ ವಾರ ಭವಿಷ್ಯಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕ್ಷೇಮಾಭಿವೃದ್ಧಿ ಸಂಘವು ಇಡುಗಂಟು ಇಕ್ಕಿ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುವ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕು ಅಂತ ತಿಳಿಸಿದರು. ಉನ್ನತ ಶಿಕ್ಷಣಕ್ಕೆ ಅಗತ್ಯವಾದ ಎಲ್ಲ ರೀತಿಯ ಅನುಕೂಲವನ್ನ ನಾವು ಮಾಡಲು ಬದ್ಧರಾಗಿದ್ದೀವಿ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಹಲವು ಮುಖಂಡರು ಮಾತನಾಡಿದ್ರು. ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಗಿದೆ. ಸಂಪರ್ಕ ಮಾಡ್ರಿ. ನಿಮ್ಗೆ ಯಾವುದೇ ತರದ್ದು ವಿದ್ಯಾಭ್ಯಾಸಕ್ಕೆ ಅನುಕೂಲತೆಗಳು ಬೇಕು ಅಂದ್ರೆ ನಾವು ನಿಮ್ಮ ಕೈ ಹಿಡಿತೀವಿ. ಶಾಸಕರಿದ್ದಾರೆ, ಗಟ್ಟಿಯಾಗಿದ್ದಾರೆ, ಎಲ್ಲಾ ತರದ್ದು ಸಹಕಾರ ಕೊಡ್ತಾರೆ. ಪೂಜ್ಯ ಸ್ವಾಮೀಜಿಗಳಿದ್ದಾರೆ, ಸಂಘ ಗಟ್ಟಿಯಾಗಿದೆ. ಹಾಗೇನೆ ಸಂಘಕ್ಕೆ ನಾನೊಂದು ಕೋರಿಕೆ, ಪ್ರತಿ ವರ್ಷ ನೀವು ಈ ಪ್ರತಿಭಾ ಪುರಸ್ಕಾರ ಜೊತೆಗೆ ಯಾರಾದ್ರೂ ಫೀಸ್ ಕೊಡೋದಕ್ಕೆ ಶಕ್ತಿ ಇಲ್ಲ ಅಂದ್ರೆ ಅವ್ರನ್ನ ನೀವು ಕೈ ಹಿಡಿಬೇಕು. ಇದಕ್ಕೊಂದು ದತ್ತಿ ನಿಧಿ, ಈಗ ತುಮಕೂರಲ್ಲಿ ನಾವು 25 ಲಕ್ಷ ರೂಪಾಯಿ FD ಇಟ್ಟಿದ್ವಿ, ಈಗ 50 ಲಕ್ಷ ಆಯ್ತು. ಮಧುಗಿರಿಯಲ್ಲಿ ಇಟ್ಟಿದ್ದೀವಿ. ಶಿರಾ ಸಂಘದ ಅಧ್ಯಕ್ಷನು ಇಲ್ಲೇ ಬಂದಿದ್ದಾರೆ. ಚಿತ್ರದುರ್ಗ, ಚಳ್ಳಕೆರೆ, ಹಿರಿಯೂರು, ಶಿವಮೊಗ್ಗ, ದಾವಣಗೆರೆ, ಮೈಸೂರಲ್ಲಿ 1 ಕೋಟಿ ರೂಪಾಯಿ ಇದೆ ಬನ್ಮಯ್ಯ ಸಂಸ್ಥೆಯಲ್ಲಿ. ಬೆಂಗಳೂರು ಶೇಷಾದ್ರಿಪುರಂ ಕಾಲೇಜಲ್ಲಿ 1 ಕೋಟಿ ರೂಪಾಯಿ ಇಟ್ಕೊಂಡಿದ್ದೀವಿ. ಹೊಸನಗರ ಹಾಸ್ಟೆಲಲ್ಲಿ 50 ಲಕ್ಷ ಬರೀ FDಗಳನ್ನ ಹೇಳ್ತಾ ಇರೋದು. ಕಟ್ಟಡದ್ದು ಬಿಟ್ಟು ಮಕ್ಕಳಿಗೆ, ಯಾರಿಗೆ ಅಶಕ್ತರಿರ್ತಾರೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಪ್ರತಿ ವರ್ಷ ಅವರಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂತೇಳಿ. ಹಾಗೇನೆ ಗುಬ್ಬಿ ಸಂಘದಲ್ಲೂ ನೀವು ಮಾಡಿ, ಒಂದು ಬಜೆಟ್ ಇಟ್ಕೊಂಡು ಒಂದು 25 ಲಕ್ಷ ರೂಪಾಯಿನ ಕೂಡಾಕಿ ದತ್ತಿ ನಿಧಿ ಮಾಡಿ. ಹಾಗೆ ನಿಮ್ಮದೇ ಆದಂತ ಕೋಆಪರೇಟಿವ್ ಸೊಸೈಟಿ ಇದೆ. ಹೋದ್ಸಲಿ ಶುರು ಮಾಡ್ರಿ ಅಂತ ಪ್ರಾರಂಭದಲ್ಲಿ ಕೊಟ್ವಿ, ಅದನ್ನ ಕಾರ್ಯಕ್ರಮಕ್ಕೆ ಬಳಕೆ ಮಾಡ್ಕೊಂಡ್ರಿ ನೀವು. ಅದನ್ನ ಈ ವರ್ಷದಿಂದ ಹಂಗಾಗಬಾರ್ದು. ನಾವೆಲ್ಲರೂ ಸೇರಿಸಿ ಒಂದು ದೊಡ್ಡ ಬಜೆಟ್ ಇಟ್ಟು ಆ ಹಣ ಶೇಖರಣೆ ಮಾಡಿ ಮುಂದಿನ ವರ್ಷಕ್ಕೇನೆ ದೊಡ್ಡದಾದಂತ ಒಂದು ಇಡಿಗಂಟನ್ನ ಇಟ್ಟು ಎಲ್ರಿಗೂ ಬಂದವ್ರಿಗೆ, ಮಕ್ಕಳಿಗೆ ಯಾರ್ಯಾರು ಒಳ್ಳೆ ಸ್ಕೋರ್ ಮಾಡ್ತಾರೆ, SLC, PUC, ಡಿಗ್ರಿ, ನಿಮಗೆ ಅನುಕೂಲ ಆಗೋ ತರ ಏನಾದ್ರು ಮಾಡಬೇಕು. ಕಾರ್ಯಕ್ರಮದಲ್ಲಿ ತಾಲೂಕು ಕುಂಚಿಟಿಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ YJ ಜಯಣ್ಣ, ಶಿರಾಕುಂಚ ಶ್ರೀ ಪತ್ತಿನ ಸಹಕಾರ ಬ್ಯಾಂಕಿನ GR ರಂಗನಾಥ್, ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ DB ರವೀಂದ್ರನಾಥ್, ಅಕ್ಷರ ದಾಸೋಹ ಶಿಕ್ಷಣಾಧಿಕಾರಿ ಸುಧಾಕರ್ NS, ಮುಖಂಡರು ಆದ ಬಾಣಯ್ಯ, ಮುಕುಂದಪ್ಪ, ಹೆಂಜರಪ್ಪ, ಗಂಗಣ್ಣ, ಮೂಡಲಗಿರಿಯಪ್ಪ ಸೇರಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸೇವಾ ಸಮಿತಿ ಕುಂಚಿಟಿಗರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಮೋಹನ್, MN ಕೋಟೆ, ನವಕರ್ನಾಟಕ ಟಿವಿ.